ನಮ್ಮ ರಾಜ್ಯದಲ್ಲಿ ಎರಡು ಭಿನ್ನ ಪಕ್ಷಗಳ ಲೀಡರ್ಗಳು, ಒಬ್ರು ಕೇಂದ್ರ ಮಂತ್ರಿ, ಒಬ್ರು ಮುಖ್ಯಮಂತ್ರಿ ಇಲ್ಲಿ ಸೋಮಣ್ಣನಿಗೆ ಉತ್ತರ ಕೊಡಬೇಕಾಗಿರಲಿಲ್ಲ. ಸುಮ್ಮನೆ ನಡೀರಿ, ನೀವೇ ನನ್ನನ್ನು ಕೇಳೋದು ಅಂತಂದ್ಬಿಟ್ಟು ಹೋಗ್ಬೋದಾಗಿತ್ತು. ಬೇಕಾರೆ ಕೂತ್ಕೊಂಡು ಅದನ್ನು ಮಾತಾಡ್ಬೋದು ಅನ್ನೋ ಪರಿಸ್ಥಿತಿ. ಅದು ಏನು, ಇಬ್ರು ಎಲೆಕ್ಷನಲ್ಲಿ ಒಬ್ಬರ ಮೇಲೆ ಒಬ್ರು ಕಂಟೆಸ್ಟ್ ಮಾಡಿದವರು. ನಿಜ, ಹೌದು. ವಂಡರ್. ಅಲ್ಲಿ ದಿಲ್ಲಿನಲ್ಲಿ ವಿಷದ ಗಾಳಿ ಬಂದು ಜನ ಸಾಯ್ತಿದ್ದಾರೆ. ಅಲ್ಲಿ ಆ ರಾಜ್ಯದಲ್ಲಿರೋದ್ರಿಂದ ಆಗ್ತಿದೆ, ಈ ರಾಜ್ಯದಲ್ಲಿರೋದ್ರಿಂದ ಆಗ್ತಿದೆ. ಬುಡದಲ್ಲಿ ನಾಗರಾವಲ್ಲ ಹೆಬ್ಬಾವು ಬಿದ್ದಿದ್ರೂ ತೊಂದರೆ ಇಲ್ಲ. ವಿಷದ ಗಾಳಿಯ ಊರಾಗಿರುವ ದಿಲ್ಲಿ ರಾಜಕೀಯ ಯಾವ ಲೆವೆಲ್ಗೆ ಹೋಗಿದೆ ಅಂದರೆ ಅದೇನೋ ಹೇಳ್ತಾರಲ್ಲ, AQI, ಏರ್ ಕ್ವಾಲಿಟಿ ಇಂಡೆಕ್ಸ್, ಅಂದರೆ ಗಾಳಿಯ ಗುಣಮಟ್ಟ ಎಷ್ಟಿದೆ ಅಂತ ಹೇಳೋದು. ಈಗ ನೀವು ಗೋಲ್ಡಲ್ಲಿ ಪ್ಯೂರ್ ಗೋಲ್ಡ್ 999 ಅಂತೆಲ್ಲ ಹಾಕಲ್ವಾ, ಹಂಗೆ ಹಾಕ್ತಾರಲ್ವಾ, ಆ ಥರ ಗಾಳಿಗಿದು. ಅದೆಲ್ಲ 1500 ಕೊಟ್ಟೋಗಿದೆಯಂತೆ. ಅಲ್ಲಲ್ಲ, ಏನು ರೆಕಾರ್ಡ್ ಮಾಡ್ತಿರಪ್ಪ ಡೆಲ್ಲಿನವ್ರು ನೀವು. ಜನಜೀವನ ಅಸ್ತವ್ಯಸ್ತ, ಉಸಿರಾಟದ ತೊಂದರೆ, ಡ್ಯಾಶ್ ಸಂಖ್ಯೆ ಜಾಸ್ತಿ ಆಯಿತು, ಆಗಲೇಬೇಕಲ್ಲ. ಸುಪ್ರೀಂ ಕೋರ್ಟು ಇವತ್ತು ತರಾಟೆಗೆ ಎತ್ಕೊಂಡಿದೆ. ಅದಕ್ಕೆ ಅಲ್ಲಿ CM, ಇದು BJP ಆಡಳಿತದಲ್ಲಿರುವ ರಾಜ್ಯದಿಂದ ಆಗ್ತಿರೋದು. ಪಕ್ಕದಲ್ಲಿ ನಿಮ್ಮ ರಾಜ್ಯ ಇದೆ, ಆಪ್ದೇ ಇರೋದು ಪಂಜಾಬ್. ಅಫ್ಕೋರ್ಸ್ ಹರಿಯಾಣ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯು ಕಾಂಟ್ ಸೇ. ಹರಿಯಾಣ BJPಲೇ ಇದೆ. ಅದು ಪಂಜಾಬಲ್ಲಿ ಏನು ಆಗೇ ಇಲ್ಲ. ಪಂಜಾಬಲ್ಲಿರೋ ಗಾಳಿನ ಜನ ಸಿಲಿಂಡರ್ಗಳು ತಗೊಂಡೋಗಿ ತುಂಬ್ಕೋತಾ ಇದ್ದಾರಂತೆ. ಅಷ್ಟು ಚೆನ್ನಾಗಿ, ಅಷ್ಟು ಪ್ಯೂರ್ ಅಂತೆ. ಇವ್ರದೇ ಪಕ್ಷ. ಎಂಥ ಆಮ್ ಆದ್ಮಿ, ಎಂಥ ಗ್ರೇಟ್ ಘೋಷಣೆಗಳಿಂದ ಬಂದಂತಹ ಒಂದು ಪಕ್ಷ ರಾಜಕಾರಣದ ಒಳಸುಳಿಗಳಲ್ಲಿ ಅಧಿಕಾರದ ಮದಕ್ಕೆ ಬಿದ್ದು ಹೇಗಾಗತ್ತೆ ಅನ್ನಕ್ಕೆ ವರ್ಲ್ಡಲ್ಲೇ ನನ್ನ ಪ್ರಕಾರ ಆಪ್ ಪಾರ್ಟಿ ಒಂದು ಕ್ಲಾಸಿಕ್ ಸ್ಟಡಿ ಕೇಸು. ಹೇಗೆ ಬದಲಾಗ್ತಾರೆ, ಕ್ಲಾಸಿಕ್ ಸ್ಟಡಿ ಇದು. ಸರಿ, ಅದಕ್ಕೆ ಅವ್ರ ರಾಜಕೀಯ ಇದು ನಿಮ್ಮ ಟೈಮಲ್ಲಿ ಇರಲಿಲ್ವಾ? ಇದರಲ್ಲೂ ಬಿಟ್ಟಿಲ್ಲ ಸರ್. ನಿಮ್ಮ ಟೈಮಲ್ಲಿ ಇತ್ತಲ್ಲ, ಅವಾಗ ಬರೀ 400 ಇತ್ತು, ಈಗ 1000 ಆಗ್ಬಿಟ್ಟಿದೆ ಅಷ್ಟೇ. ಅಲ್ಲ ಸರ್, ದುಡ್ಡು ನಿಮ್ಮ ಟೈಮಲ್ಲಿ ಹೊಡೆದಿರಲಿಲ್ವಾ? ಹೌದು. ನಮ್ಮ ಟೈಮಲ್ಲಿ ಬಿಡಪ್ಪ, ನಿಮ್ಮ ಟೈಮ್ದು ಹೇಳಪ್ಪ, ಹೊಡೆದಿರಲಿಲ್ವಾ? ಬಾಯಿ ಮುಚ್ಚೋದು ಸರ್. ರಸ್ತೆ ಗುಂಡಿಗೆ ಬಿದ್ದು ನಿಮ್ಮ ಟೈಮಲ್ಲಿ ಗುಂಡಿ ಇರಲಿಲ್ವಾ? ಎಲ್ಲದರಲ್ಲೂ ಹೇಳೋದು. ಏನು ದೇಶದ ಲೆವೆಲ್. ಈಗ ಸುಪ್ರೀಂ ಕೋರ್ಟ್ ಹಿಡ್ಕೊಂಡು ಜಾಡ್ಸಿದ್ರೆ ಅವರು ಏನು ಅಂತ ಮಾಡ್ತಾರೆ ಕೋರ್ಟ್ ಅವರು, ಏನು ಅಂತ ಮಾಡಬೇಕು. ಅಲ್ಟಿಮೇಟ್ಲಿ ಸರ್ಕಾರ ಕಿತ್ತೆಸಿಬೇಕು, ವಿಚ್ ಇಸ್ ಆ್ಯಂಟಿ ಡೆಮೋಕ್ರಸಿ ಆಗುತ್ತೆ. ಮತ್ತೆ ಏನು ಮಾಡಬೇಕು ಅವರು? ಲಾಠಿ ಹಿಡ್ಕೊಂಡು ಗ್ರೌಂಡಿಗೆ ಬರಬೇಕಾ ಜಡ್ಜ್ಗಳು? ಹೇಳಿದ್ದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ದೆ ಬಂಡ್ರ ಥರ ಆಡಿದ್ರೆ ಒಳ್ಳೆ ದಪ್ಪ ಚರ್ಮದ ಗಿರಾಕಿಗಳು. ಸರ್ಕಾರಿ ಖಾಸಗಿ ಕಳಿಸ್ಬೇಕಂದ್ರೆ 50% ಮಾಡಿದಾರಂತೆ ವರ್ಕ್ ಫ್ರಮ್ ಹೋಮ್. ಅಲ್ಲಲ್ಲ, PUC ವರೆಗೆ ಶಾಲೆ ಕಾಲೇಜು ಬಂದು. ಯಾಕೆ ಡಿಗ್ರಿ ಹುಡುಗರಿಗೆ ಶ್ವಾಸಕೋಶ ಇಲ್ವಾ? ಆಲ್ ರೈಟ್. ಟ್ರಕ್ಗಳಿಗೆ ನೋ ಎಂಟ್ರಿ, CNG ಇದಕ್ಕೆಲ್ಲ ವಿನಾಯಿತಿ. ಡೀಸೆಲ್ಗೆ ಭಾರಿ ವಾಹನಗಳಿಗೆ ನಿಷೇಧ. ಇದೇನೇನೋ ವಿನಾಯಿತಿ ಕೊಟ್ಟು ಕಟ್ಟಡ, ಸೇತುವೆ, ಹೈವೇ, ಪೈಪ್ಲೈನ್ ನಿರ್ಮಾಣ ಎಲ್ಲ ಬಂದ್. ಏನು ಕನ್ಸ್ಟ್ರಕ್ಷನ್ ಮಾಡ್ಬಿಡ್ರಿ ಅಂತ. ಡೀಸೆಲ್ ಜನರೇಟರ್ ಬಳಕೆ ಮಾಡಂಗಿಲ್ಲ ಅಂತ ಹೇಳಿದಾರಂತೆ. ಆಯ್ತು, ಮಾಡ್ಕೊಳ್ಳಿ. ಉದ್ಧಾರ ಆಗಲ್ಲ ಮಾಡಬೇಕು ಅಂತಂದ್ರೆ. ಹೌದ್ರಿ, ನಮ್ಗೆ ಹೇಳ್ತಾ ಇರ್ಬೇಕು ಯಾರು ಒಬ್ರು. ಮತ್ತೆ ಪ್ರಾಬ್ಲಮ್ ಇದ್ದಾಗ ತಾನೇಪ್ಪ ನಾವು ಕ್ರಿಯೇಟ್ ಮಾಡಿದ್ರೆ ನೀವು ನಮ್ಮ ಹತ್ರಕ್ಕೆ ಬರೋದು. ಓಕೆ, ಅಂದ್ರೆ ಜನ ಬರಲಿ ಅಂತ ಈ ಪ್ರಾಬ್ಲಮ್ಸ್. ಡೌಟೇ ಇಲ್ಲ. ಪ್ರಾಬ್ಲಮ್ ಇಲ್ಲದೇ ಇದ್ರೆ ನೀವು ಯಾಕಪ್ಪ ನಮ್ಮನ್ನು ಜ್ಞಾಪಿಸ್ಕೋತೀರಿ? ಪಂಚಾಯಿತಿ ಕಟ್ಟೆಯಲ್ಲಿ ನ್ಯಾಯಕ್ಕೆ ಕೂತ್ಕೊಂಡಾಗ ಚೇರ್ಮನ್ನು, ಪ್ರಾಬ್ಲಮ್ ಬಂದರೆ ತಾನೇ ಅವ್ರು ಚೇರ್ಮನ್ನು. ಪ್ರಾಬ್ಲಮ್ಮೇ ಬರೆದಿದ್ರೆ ಏನಾಗ್ತಾರೆ? ಮೌಲ್ಯ ಕಳ್ಕೊಳ್ಳೋದು. ಚೇರ್ಮನ್ನಿಗೆ ವ್ಯಾಲ್ಯೂನೇ ಇಲ್ಲ. ಹೌದು, ಹಾಗಾಗಿ ಇರಲೇಬೇಕು. ಹಾಗೆ ಇದುವೆ ಪ್ರಾಬ್ಲಮ್ ಇಟ್ಟಿರ್ತೀವಿ. ಯಾಕೆಂದರೆ ಬರಬೇಕು. ನಾವು ನಿಮಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಗೊತ್ತಾ? ಪರ್ಕೆ ಹಿಡ್ಕೊಂಡು ಗುಡ್ಸೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಎಸ್. ಮಹಾರಾಷ್ಟ್ರ ಅಸೆಂಬ್ಲಿಯ ಎಲ್ಲ 288 ಮತ್ತು ಜಾರ್ಖಂಡ್ ಅಸೆಂಬ್ಲಿಯ 38 ಕ್ಷೇತ್ರಗಳಿಗೆ ನಾಡಿದ್ದು ಚುನಾವಣೆ ನಡೆಯಲಿದ್ದು ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಮತಕಣದಲ್ಲಿ ಕೊನೆಯ ದಿನ ಟಾಕ್ ವಾರ್ಗೆ ಕೊರತೆ ಇರಲಿಲ್ಲ. ಏಕ್ ಹೈ ತೋ ಸೇಫ್ ಹೈ ಎಂಬ ಪ್ರಧಾನಿ ಘೋಷಣೆಗೆ ರಾಹುಲ್ ಗಾಂಧಿ ಟಕ್ಕರ್ ಕೊಟ್ಟಿದ್ದಾರೆ. ಲಾಕರ್ ತೆರೆದು ಮೋದಿ ಅದಾನಿ ಫೋಟೋ ತೋರಿಸಿ ವ್ಯಂಗ್ಯವಾಡಿದ್ದಾರೆ. ಏಕೆಂದ್ರೆ ಮೋದಿ ಶಾ ಅದಾನಿ ಅವರು ಜೊತೆಗಿದ್ರೆ ಸುರಕ್ಷಿತವಾಗಿರ್ತಾರೆ, ನಷ್ಟ ಧಾರಾವಿ ಜನರಿಗೆ ಅಂತ ಹೇಳಿದ್ದಾರೆ. ಇನ್ನು MVA ಅಧಿಕಾರಕ್ಕೆ ಬಂದರೆ ಧಾರಾವಿ ಯೋಜನೆ ಟೆಂಡರ್ ರದ್ದು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ನ
ಮೋದಿ ಅದಾನಿ ಆರೋಪಗಳಿಗೆ ಬಿಜೆಪಿ ಟಕ್ಕರ್ ಕೊಟ್ಟಿದೆ. ತೆಲಂಗಾಣ ಸಿಎಂ ರೇವಂತ್ ಅದಾನಿ ಭೇಟಿ ಫೋಟೋವನ್ನು ತೋರಿಸಿ ಕಾಂಗ್ರೆಸ್ಗೆ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡಿದೆ. ಇನ್ನೊಂದು ಕಡೆ ಬಿಜೆಪಿ ಹಾಗೂ ಸಂಘ ಪರಿವಾರವನ್ನ ವಿಷದ ಹಾವಿಗೆ ಮಲ್ಲಿಕಾರ್ಜುನ ಖರ್ಗೆ ಹೋಲಿಕೆ ಮಾಡಿದ್ದಾರೆ. एक कौन है? एक नरेंद्र मोदी जी हैं, अदानी जी हैं, अमित शाह जी हैं. सेफ है तो कौन सेफ है? अदानी जी सेफ हैं. कष्ट किसको होगा? धारावी की जनता को. बीजेपी और आरएसएस ये तो जहर के जैसा है. जहर मालूम है ना आपको? ये जहर सांप अगर एक बार काटा जहरीला सांप तो इसलिए ये जहरीला. ಯಾರ ವಿಷದ ಹಾವೋ, ಯಾರು ಸ್ಲೋ ಪಾಯ್ಸನ್ನು, ನಮಗೇನು ಅರ್ಥವಾಗದ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಮಹಾರಾಷ್ಟ್ರ ಎಲೆಕ್ಷನ್ ಬಿಲೇನಿಯರ್ ವರ್ಸಸ್ ಬಡವರು ಅಂತ ಇದ್ದಾರೆ, ಅದು ಹೇಗಾಗತ್ತೆ ಸರ್? ಗೊತ್ತಿಲ್ಲ ನನಗದು ಹೆಂಗೆ ಅಂತ. ಈಗ ಧಾರಾವಿ 50 ವರ್ಷದಿಂದ 35-45 ವರ್ಷದಿಂದ ಬರೀ ಬುರುಡ ಬಿಟ್ಕೊಂಡೇ ಇದ್ರು ಎಲ್ಲರೂ. ಧಾರಾವಿ ಅಭಿವೃದ್ಧಿ ಅನ್ಕೊಂಡು ಈಗ ಏನಾರು ಆದಾಗ ಅದಕ್ಕೊಂದು ಕಡಿ ಹಾಕ್ತಾರೆ. ಈಗ ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಬೇಕಾದ್ರೆ ನನಗೆ ಅದು ಹಿಂಗೆ ಟೆಂಡರ್ ಪಟ್ಟಿದ್ದಾರೆ ಅಂತ ನನಗೇನು ಗೊತ್ತಿಲ್ಲ ಅದ್ರದ್ದು. ನಾವು ಮಾಡಲ್ಲ, ಇನ್ನೊಬ್ರು ಬಿಡಲ್ಲ ಅನ್ನೋ ಸ್ಟೇಜಿಗೆ ಬಂದ್ಬಿಟ್ಟಿದೆ ಇಲ್ಲ ನಮ್ಮಲ್ಲೀಗ ಎಲ್ಲ ಕಡೆ. ಇಲ್ಲಿ ಕರ್ನಾಟಕದಲ್ಲೂ ಹೌದು, ಕೇಂದ್ರದಲ್ಲೂ ಹೌದು. ಅಭಿವೃದ್ಧಿ ಅನ್ನೋ ಕೆಲಸ ಆಗಬಾರ್ದು ಇವನ್ ಟೈಮಲ್ಲಿ ಯಾವುದು ಏನೂ. ಈ ಕರ್ನಾಟಕದಲ್ಲೂ ಅಷ್ಟೇ. ನಾಳೆ ಈಗ ಸಿದ್ದರಾಮಯ್ಯ ಅದೊಂದು ಸ್ಕೀಮ್ ತಂದ್ರೆ ಬಿಜೆಪಿ ಅದು ಹೆಂಗಾರು ಮಾಡೋದಕ್ಕೆ ಒಂದು ಕಟಿ ಹಾಕೋದು, ಕ್ರೆಡಿಟ್ ಆಗಬಾರ್ದು. ವಿಷದ ಹಾವು ಯಾವನಿಗೆ ಗೊತ್ತು ಸರ್? ಯಾವನ್ ವಿಷದಾವೋ, ಯಾರು ಸ್ಲೋ ಪಾಯ್ಸನ್ನೋ ನಮಗೇನು ಗೊತ್ತು? ಖಚಿತವಾಗ್ಲೇ ಗೊತ್ತಾಗದು. ಕೆಲವ್ರು ನೋಡಿದ್ರೆ ನಮ್ಗೆ ಸ್ಲೋ ಪಾಯ್ಸನ್ ಗಿರಾಕಿ ಥರ ಕಾಣಿಸ್ತಾರೆ, ಗೊತ್ತೇ ಆಗಲ್ಲ. ವಿಷಯ ಇರ್ತಾ ಇರೋದೇ ಗೊತ್ತಾಗಲ್ಲ. ಚೆನ್ನಾಗಿದೆ ಇದು. ಈಗ ನಮ್ಮ ರಾಹುಲ್ ಗಾಂಧಿನೂ ಅಷ್ಟೇ, ಈಗ ಫುಲ್ ಅದಾನಿ ಹಿಡ್ಕೊಂಬಿಟ್ಟವ್ರಪ್ಪ. ಅಂಬಾನಿ ಬಿಟ್ಬಿಟ್ರೆ ಸದ್ಯಕ್ಕೆ ಈಗ ಅವ್ರು ಇದ್ದಂಗಿದೆ. ಅದ್ಯಾಕೊಂದು ಮೈನಸ್ ಆಗ್ಬಿಟ್ಟಿದೆಯಲ್ಲ, ಗೊತ್ತಿಲ್ಲ. ವಾಕ್ಯ ಮಣಿಪುರದಲ್ಲಿ ಮತ್ತೆ ದಗದಗ. ಭದ್ರತಾ ಪಡೆಗಳು ನಾಗರಿಕರ ನಡುವೆ ಘರ್ಷಣೆ. ಓರ್ವ ಪ್ರತಿಭಟನಾಕಾರರು ಸಾವನ್ನಪ್ಪಿದ್ದಾರೆ, 6 ಮಂದಿ ಗಾಯಗೊಂಡಿದ್ದಾರೆ. ಜಿಲ್ಲೆಗಳಲ್ಲಿ ಕರ್ಫ್ಯೂ, ಇಂಟರ್ನೆಟ್ ಸೇವೆ ಬಂದು. ಸಿಎಂ ಸೇರಿ ಬಿಜೆಪಿ ಕಾಂಗ್ರೆಸ್ ನಾಯಕರ ಮನೆಗಳ ಮೇಲೆಲ್ಲ ದಾಳಿ ಮಾಡ್ತಿದ್ದಾರೆ. ಗೃಹ ಮಂತ್ರಿ ಅಮಿತ್ ಶಾ ಮೀಟಿಂಗ್ ಮಾಡಿದ್ದಾರೆ, ಎಕ್ಸ್ಟ್ರಾ ಫೋರ್ಸಸ್ ಎಲ್ಲ ಕಳಿಸಿದ್ದಾರೆ. ಅದಕ್ಕೆ ಈಗ ಮಣಿಪುರ ಹಿಂಸಾಚಾರಕ್ಕೆ ಬಿಜೆಪಿ ಸರ್ಕಾರದ ಧೋರಣೆಯೇ ಕಾರಣ ಅಂತದೆ. ಅದಷ್ಟು ಸಿಂಪಲ್ ಆಗಿಲ್ಲ ಅದು ಅಲ್ಲಿ ಪ್ರಾಬ್ಲಮ್. ಬಟ್ ಕೇಂದ್ರ ಸರ್ಕಾರ ವಿಲ್ ಹ್ಯಾವ್ ಟು ಟೇಕ್ ಮೋರ್ ಇಂಟ್ರೆಸ್ಟ್ ಇನ್ ಮಣಿಪುರಲ್ಲಿ ರಿಸಾಲ್ವ್ ಮಾಡೋಕ್ಕೆ. ಬಿಕಾಸ್ ಅಲ್ಟಿಮೇಟ್ಲಿ ಅದು ನೆಗೋಸಿಯೇಷನ್ಸಲ್ಲಿ ಪೊಲಿಟಿಕಲಿ ಅದು ರಿಸಾಲ್ವ್ ಆಗಲೇಬೇಕು. ಅದನ್ನು ನೀವು ಹಾದಿ ಬೀದಿಗಳಲ್ಲಿ ಕೂತ್ಕೊಂಡು ಗುಂಡು ಹೊಡೆದ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ರಿಸಾಲ್ವ್ ಮಾಡೋಕ್ಕಾಗಲ್ಲ. ಅದು ಇಟ್ಸ್ ಎ ವೆರಿ ಕಾಂಪ್ಲಿಕೇಟೆಡ್ ಒನ್. ಅದು ಅದನ್ನು ಮಾಡೋಕ್ಕೆ ಯಾರಿಗೂ ಪುರ್ಸೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅಷ್ಟೇ, ಅನುಭವಿಸ್ಬೇಕಪ್ಪ ಜನ. ಎಲ್ಲ ವಿಷಯದಲ್ಲೂ ಅನುಭವಿಸಿ ಬೇಜಾರಾದರೆ ಯಾವ್ದಾರು ಮೂವಿ ಗಿವಿ ನೋಡ್ಕೊಂಡು ಕಾಲ ಕಳೀರಿ. ಸೆನ್ಸಿಟಿವ್ ಇಶ್ಯೂ ನಾ ಇಷ್ಟೇ ಹೇಳೋದು, ಅಲ್ಲೇ ಸರ್ವ ರೀತಿಯಿಂದ ಪ್ರಯತ್ನ ನಡೆದ. ಒಬ್ಬ ವ್ಯಕ್ತಿ ಸತ್ತೋದ್ರು ಅದು ಬಹಳ ದೌರ್ಭಾಗ್ಯ ಸಂಗತಿ. ಅದರ ಭಾರತ ಸರ್ಕಾರ ಗೃಹ ಮಂತ್ರಾಲಯ ಇದನ್ನು ಕಂಟ್ರೋಲ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಮಾತುಕತೆ ಮೂಲಕನೂ ಮತ್ತು ಪೊಲೀಸ್ ವ್ಯವಸ್ಥೆ ಮೂಲಕನೂ ಕಟ್ಟುನಿಟ್ಟಿನ ಕ್ರಮಕ್ಕೆ ಪ್ರಯತ್ನ ನಡೆದ. ಜೋಶಿ ಅವ್ರು ಯಾಕದಕ್ಕೆ ರೆಸ್ಪಾನ್ಸು ಇಲ್ಲಿ ಕೇಳಿದ್ರಲ್ಲ ಅದಕ್ಕೆ. ಹೌದಾ? ಸರಿ, ನನಗೆ ಆಶ್ಚರ್ಯ ಆಯಿತು. ಅವ್ರಿಗೇನು ಸಂಬಂಧ ಅದು ಅಂತ. ಸರಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಬಣ್ಣದ ಬಗ್ಗೆ ಜಮೀರ್ ನೀಡಿದ ಹೇಳಿಕೆ ಚುನಾವಣಾ ಫಲಿತಾಂಶದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಆತಂಕ ಕಾಂಗ್ರೆಸ್ನಲ್ಲಿ ಇದ್ದಾಗ ಕಾಣಿಸ್ತಾ ಇದೆ. ಜೊತೆಗೆ ಪಕ್ಷದೊಳಗೆ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಶಿಸ್ತು ಕ್ರಮಕ್ಕೆ ಕಾಂಗ್ರೆಸ್ ಮುಂದಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಬಗ್ಗೆ ಪರಮೇಶ್ವರ್ ಮತ್ತು ಡಿಕೆ ಶಿವಕುಮಾರ್ ಹೇಳಿದ್ದೇನು ನೋಡೋಣ. ಆಗಿದೆ ಅಂತ ಹೇಳಿ ನಮ್ಮ ಅಧ್ಯಕ್ಷರೇ ಹೇಳಿದಾರಲ್ಲ. AICC-ನಲ್ಲಿ ನಾನು ಅದರಲ್ಲಿ ಸದಸ್ಯ ಇದ್ದೆ. ನಾವು MLA-ಗಳಿರ್ಲಿ, ಮಿನಿಸ್ಟರ್ಗಳಿರ್ಲಿ, ಅವ್ರು ಎಷ್ಟೇ ದೊಡ್ಡವರಿದ್ರು ಕೂಡ ಅವರಿಗೆ ನೋಟಿಸ್ ಕೊಟ್ಟು ಕರೆಸಿ ಅವ್ರ ಮೇಲೆ ತನಿಖೆ ಮಾಡಿ ಕ್ರಮಕ್ಕೆ ಸಸ್ಪೆಂಡ್ ಮಾಡೋದಿರ್ಬೋದು ಮಾಡ್ತಿದ್ದು. ಡಾಕ್ಟ್ರೆ, ಕ್ರಮ ಅಂದ್ರೆ ಏನು ತಗೋತೀರಿ? ಸಸ್ಪೆಂಡ್ ಮಾಡ್ತಾರೆ ಸರ್. ಏನು ಮಾಡೋಕ್ಕಾಗಲ್ಲ ಅಲ್ಲಿ. ಯಾಕೆ ಸರ್ ಆಗಲ್ರಿ? ಈಗ ಬಿಜೆಪಿಗೆ ಯತ್ನಾಳ್ ಅವ್ರ ವಿಷಯದಲ್ಲಿ ಅವ್ರು ಏನು ಹೇಳ್ತಾರೆ ಸರ್? ನಿಮ್ಮವ್ರನ್ನೇ ನೀವು ಹಿಡಿತದಲ್ಲಿ ಇಡಕ್ಕಾಗ್ಲಿಲ್ಲ, ತಗೊಳ್ರಿ ಕ್ರಮ ತಗೊಳ್ಳೋದಾಗಿದೆ ಅಂತದ್ದೇನು. ಯತ್ನಾಳ್ ಆದ್ರೆ ಅವ್ರವ್ರ ಪಕ್ಷದವ್ರನ್ನೇ ಬೈಕೊಂಡು ಓಡಾಡ್ತಿದ್ದಾರೆ. ಜಮೀರ್ ಎಲ್ಲಿ ಬೈದಿದ್ದಾರೆ? ಈಗ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ದಾರೆ. ಡ್ಯಾಮೇಜ್ ಬೇರೆ, ಬೈಯೋದು ಬೇರೆ, ಎರಡು ಬೇರೆ ಬೇರೆ. ಮತ್ತೆ ಏನು ತಗೋತೀರಿ ಹೇಳ್ರಪ್ಪ ಕ್ರಮನ? ಹೋಲಿ ಏನು ತಗೋತೀರಿ? ಯಾಂಥದ್ದು ಆಗಲ್ಲ. ಸುಮ್ಮನೆ ಡಾಕ್ಟ್ರು ಸುಮ್ಮನೆ ಬ್ಯಾಲೆನ್ಸ್ ಆಗಿರಲಿ ನಾವೇನೋ ಮಾಡ್ತಿದ್ದೀವಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಅಷ್ಟೇ. ಯಾಂಥದ್ದು ಆಗಲ್ಲ. ಆಗೋದಾದ್ರೆ ತೋರಿಸಿ. ಏನು ಎರಡನೇದು ವ್ಯತಿರಿಕ್ತ ಪರಿಣಾಮ ಆಗತ್ತೋ ಆಗಲ್ವೋ ನಮಗೇನು ಗೊತ್ತು. ನಾಳೆ ಈಗ 23ನೇ ತಾರೀಕು ಚುನಾವಣೆ ಫಲಿತಾಂಶ ಬಂದಾಗ ಒಂದು ವೇಳೆ ಅಲ್ಲಿ ಕಾಂಗ್ರೆಸ್ ಗೆದ್ದರೆ, ಎಲ್ಲಿ ಚನ್ನಪಟ್ಟಣದಲ್ಲಿ ತಾನೇ ಇದು ಪ್ರಾಬ್ಲಮ್ಮು, ಏನು ಹೇಳ್ತೀರಿ? ರಾಜ್ಯದ ಜನ
ಚನ್ನಪಟ್ಟಣ ಅಂತಲೂ ಹೇಳಲ್ಲ, ರಾಜ್ಯದ ಜನ ರಾಜ್ಯದ ಜನ ಮೋಡವನ್ನು ಪರಿಗಣಿಸಿಲ್ಲ, ಪಕ್ಕಕ್ಕೆ ತಳ್ಳಿಬಿಟ್ಟಿದ್ದಾರೆ. ಗ್ಯಾರಂಟಿಗಳನ್ನು ಮೆಚ್ಚಿದ್ದಾರೆ. ವಕ್ಫ್ ವಿಷಯ ಸಮಸ್ಯೆ ಆಗೇ ಇಲ್ಲ. ಇಲ್ಲ, ಕೋಮುವಾದಿ BJP ಜೊತೆ ಸೇರಿದ JDSಗೆ ಪಟ ಕಲಿಸಿದ್ದಾರೆ ಅಂತ ಸ್ಟ್ಯಾಂಡರ್ಡ್ ರೆಡಿ ಇರುತ್ತೆ. ಈಗ ಓಕೆ, ಮುಲಾಜಿ ಸೋತ್ರು ಅನ್ಕೊಳ್ಳಿ, ಈ ಜಮೀರ್ ಮಾಡಿದ್ದು ಈ ಕೆಲಸದಿಂದ ಸಾರ್ ಅಂತ ತಲೆ ಕಟ್ತಾರೆ. ಸುಲಭ ಅಲ್ಲ. ಇದೆಲ್ಲ ನೋಡಿದೀವ್ರಪ್ಪ ನಿಮ್ಮ ಡ್ರಾಮಾಗಳನ್ನು ನಾವು ತುಂಬ. ಎಷ್ಟು ಚುನಾವಣೆಗಳು ಜಮೀರ್ ತಲೆ ಕಟ್ತಾರೆ ಅದನ್ನು. ಓಕೆ, ಹರಕೆ ಕುರಿ ಅಷ್ಟೇ, ಓಕೆ, ಮುಗೀತು ಕತೆ.